ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ನನ್ನೆಲ್ಲ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಇನ್ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ಕೂಡ ಒಂದು ವಿಷಯವನ್ನು ಮನದಟ್ಟು ಮಾಡ್ತೀನಿ. ಈ ವಿಡಿಯೋವನ್ನು ಮೊದಲಿನಿಂದ ಕೊನೆ ತನಕ ನೋಡಿ. ಯಾರಿಗೆ ನಿಮ್ಮ ವಿಡಿಯೋದ ಕೊನೆಯಲ್ಲಿ ಏನು ಅಭಿಪ್ರಾಯ ಬರುತ್ತೆ, ಸೊ ದಯವಿಟ್ಟು ನೀವು ನಿಮ್ಮ ಅಭಿಪ್ರಾಯ ನನ್ನ ಬಗ್ಗೆ ಕೆಟ್ಟದಾಗಿದ್ದರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಆಗಿಬಿಡಿ. ಇಲ್ಲ ಫಸ್ಟೇ ನೀವು ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಬಿಕಾಸ್ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯಾವತ್ತಿಂದನೂ ಕೂಡ ಹೇಳ್ತಾ ಇರ್ತೀನಿ ಈ ಮಾತನ್ನು. ಪ್ರತಿ ಬಾರಿ ಕೂಡ ಏನಾದರೂ ಒಂದು ಸಂದರ್ಭ ಬಂದಾಗ ಹಲವಾರು ಜನ ನನಗೆ ಸಜೆಷನ್ ಕೊಟ್ಟಾಗ ಹೇಳಿರ್ತೀನಿ ನಾನು, ಏನು ಅಂತಂದರೆ, ನೀವು ದಯವಿಟ್ಟು ನನ್ನ ಚಾನಲನ್ನು ನೋಡಲೇಬೇಡಿ ಅಂತ. ನಿಜವಾಗ್ಲೂ ಯಾಕೆ ಅಂತಂದರೆ, ಈ ವಿಷಯ ನಿನ್ನೆ ನನ್ನ ಮನಸ್ಸಿಗೆ ತುಂಬ ಹರ್ಟ್ ಆಗಿರುವಂಥ ವಿಚಾರ ಏನು ಅಂತಂದರೆ, ಪ್ರಜ್ವಲ್ ಅಂತೇಳಿ ಒಬ್ಬರು ಸೀನಿಯರ್ KS ಆಸ್ಪಿರೆಂಟ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಒಂದು ವಿಡಿಯೋ ಮೂಲಕ ಹಂಚ್ಕೊಂಡಿದ್ದಾರೆ. ಸೊ ಅದರಲ್ಲಿ ಹೇಳಿದ್ದಾರೆ, ವಿಶೇಷವಾಗಿ ನನಗೂ ಹೇಳಿದ್ದಾರೆ ಆ್ಯಂಡ್ ನಮ್ಮ ಅಕ್ಷ ಸಂಘಟನೆಗೂ ಕೂಡ ಹೇಳಿದ್ದಾರೆ. ಹಾಗೆ ಕಾಂತ್ ಕುಮಾರ್ ಸರ್ ಬಗ್ಗೆ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಏನು ಮಾತು ತುಂಬ ಜನ ನೋಡಿರ್ತೀರ. ವಿಶೇಷವಾಗಿ ಅವ್ರು ಮಾತಾಡಿರೋ ಅವರ ಒಂದು ಮಾನಸಿಕ ಒತ್ತಡ ಆಗಿರ್ಬೋದು, ಅವರ ಪರೀಕ್ಷೆ ಈ ಹಿಂದೆ ಕೂಡ ಸ್ಕೋರ್ ಚೆನ್ನಾಗಾಗಿತ್ತು ಆ್ಯಂಡ್ ಅಗೇನ್ ಈಗ ಕೂಡ ಚೆನ್ನಾಗಾಗಿತ್ತು, ಮತ್ತೆ ನೀವು ರೀನೋಟಿಫಿಕೇಷನು ಎಕ್ಸಾಮ್ ಅಂತ ಈ ರೀತಿ ಹೋದರೆ ನಾವೇನು ಮಾಡೋದು ಅನ್ನೋ ಎಲ್ಲ ಮಾತುಗಳನ್ನ ಹೇಳಿದ್ದಾರೆ. ಖಂಡಿತವಾಗಿ ನಾವು ನಿಮ್ಮ ಮಾತುಗಳನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಒಂದು ಮಾತನ್ನು ಕ್ಲಿಯರಾಗಿ ನಾನು ಕೂಡ ಹೇಳೋದೇನು ಅಂತಂದರೆ, 4-5 ವರ್ಷದಿಂದ ರೂಮ್ ಮಾಡಿಕೊಂಡು ಶ್ರಮಪಟ್ಟು ಓದಿರ್ತೀರ, ಹೌದು ಸತ್ಯ, ಅದನ್ನು ಯಾರೂ ಕೂಡ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಆ್ಯಂಡ್ ಅದರ ವಿರುದ್ಧ ನಾವು ಮಾತಾಡುವಂಥ ನೈತಿಕತೆ ಕೂಡ ನಮಗಿಲ್ಲ. ಬಿಕಾಸ್ ಪ್ರತಿಯೊಬ್ಬರ ವೈಯಕ್ತಿಕ ಬದುಕಿನಲ್ಲಿ ಸಮಸ್ಯೆಗಳಾಗಿರ್ಬೋದು, ಕಷ್ಟಗಳು ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಒಂದು ವಿಷಯದಲ್ಲಿ ಅವರು ಹೇಳಿದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದು, ಹಲವಾರು ಜನ ನಿಮ್ಮಿಂದ ಡೈವರ್ಟ್ ಆಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಲಿಲ್ಲ KS ಫಿಲಿಮ್ಸಲ್ಲಿ, ಬಿಕಾಸ್ ಸ್ಟೇ ವಿಕೆಟ್ ಆಗುತ್ತೆ ಅಂತ ಆಗಲ್ಲ ಅಂತ ನೀವು ಹೇಳಿದ್ರಿ ಅಂತ. ಬಟ್ ಆ ಸಂದರ್ಭದಲ್ಲಿ ವಾಸ್ತವ ಸ್ಥಿತಿ ಹಂಗಿತ್ತು. ಬಿಕಾಸ್ 2 ಹಿಯರಿಂಗಲ್ಲಿ ಸ್ಟೇ ವಿಕೆಟ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಬಿಕಾಸ್ ಆಫ್ ರೀಸನ್ ನಿಮ್ಗೆ ಗೊತ್ತಿದೆ. ಸ್ಫೂರ್ತಿ ಬೆರಪ್ಪ ಮೇಡಮ್ ಅವರು ಆ ಒಂದು ಏನು ಅವರ ಒಂದು ತಮ್ಮ ಸ್ಕೋರ್ಗೋಸ್ಕರ ಕೋರ್ಟ್ ಮೂಲಕ ಸ್ಟೇ ಮಾಡಿಸಿದರು. ಬಿಕಾಸ್ ಅವರ ರೈಟ್ಗೋಸ್ಕರ ಅವರು ಕೋರ್ಟಲ್ಲಿ ಪಿಟಿಷನ್ ಹಾಕಿದರು. ಸೊ ಅದಾದ ಮೇಲೆ ಅಷ್ಟು ಸ್ಟ್ರಾಂಗ್ ಆಗಿದ್ದು, ಒಂದೇ ಹಿಯರಿಂಗಲ್ಲಿ ಸ್ಟೇ ಆಗಿದ್ದು, 2 ಹಿಯರಿಂಗಲ್ಲೂ ಕೂಡ ಸ್ಟೇ ವಿಕೆಟ್ ಆಗಲಿಲ್ಲ. ಬಟ್ ಅದಾದ ಮೇಲೆ ಒಂದು ಬಿಲೀವ್ ಏನಿತ್ತು ಅಂತಂದರೆ, ಸ್ಫೂರ್ತಿ ಮೇಡಮ್ ಅವರ ಪರವಾಗಿ ಈ ವಿಷಯದಲ್ಲಿ ಜಡ್ಜ್ಮೆಂಟ್ ಬರ್ಬೋದು ಇನ್ ಕೇಸ್ ಸ್ಟೇ ವಿಕೆಟ್ ಆಗಲ್ಲ ಅನ್ನೋದಿತ್ತು. ಬಿಕಾಸ್ ನಾನು ಮೇಡಮ್ ಅವ್ರನ್ನ ಭೇಟಿಯಾದಾಗ ಅವರು ಕೂಡ ಹೇಳಿದ್ದೇನೆ, ಮಿನಿಮಮ್ ಒಂದು 4 to 5 years ಒಬ್ಬ ಸೀನಿಯರ್ ಅಡ್ವೊಕೇಟಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಜಡ್ಜ್. ಬಟ್ ಆನಂತರ KPSC ಅವರಿಂದ ಏನಾಯಿತು, ಏನು ಒಪ್ಪಂದ ಮಾಡಿಕೊಂಡ್ರು ಆ್ಯಂಡ್ ಯಾವ ರೀತಿಯಾಗಿ ಅದನ್ನು ಸ್ಟೇ ವಿಕೆಟ್ ಮಾಡಿಸಿದ್ರು ಅಂತ ನಿಮಗೆಲ್ಲ ಗೊತ್ತಿರೋದೆ, ಅದನ್ನು ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ಆ ಸಂದರ್ಭದಲ್ಲಿ ಆಗಿದ್ದಂಥ ವಿಷಯದ ಒಂದು ಬಗ್ಗೆ ಕೂಡ ನಾನು ಅಪಾಲಜಿ ಮಾಡಿದ್ದೆ ಆ್ಯಂಡ್ 2-3 ವೀಡಿಯೋದಲ್ಲಿ ಅದನ್ನು ಕೇಳಿದ್ದೆ. ಸೊ ಹಾಗೆ ಇನ್ ಕೇಸ್ ಯಾರಾದರೂ ನನ್ನಿಂದ ಡೈವರ್ಟ್ ಆಗಿ ನಾವು ಓದಿಲ್ಲ ಅನ್ನೋದಾದರೆ ದಯವಿಟ್ಟು ಮತ್ತೊಮ್ಮೆ ಕೂಡ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಬಿಕಾಸ್ ಆ ಸಂದರ್ಭದಲ್ಲಿ ಇದ್ದಂಥ ವಾಸ್ತವ ಸ್ಥಿತಿಯನ್ನು ನಾನು ನಿಮ್ಗೆ ಹೇಳಿದ್ದೆ ಹೊರತು ನಿಮ್ಮನ್ನು ಮಿಸ್ಗೈಡ್ ಮಾಡಿ ಅಥವಾ ನೀವು ಓದೋದನ್ನು ಬಿಡಲಿ ಅಥವಾ ಇನ್ನೇನು ಅನ್ನೋದು ನನ್ನ ಮನಸ್ಸಿನ ಒಂದು ಮಾತು ಆಗಿರಲಿಲ್ಲ. ಬಿಕಾಸ್ ಎಲ್ಲರೂ ಕೂಡ ನೊಂದಿರ್ತೀರ. ಆ ಸಂದರ್ಭದಲ್ಲಿ ತುಂಬ ಜನ ಓದೋದಕ್ಕಾಗಿಲ್ಲ. ಆ್ಯಂಡ್ ಅಗೇನ್ ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದವರು ಆ್ಯಂಡ್ ಕನ್ನಡ ಮೀಡಿಯಮ್ದಲ್ಲಿ ಭಾಷಾಂತರ ಸಮಸ್ಯೆಯಿಂದ ಸರಿಯಾಗಿ ಸ್ಕೋರ್ ಆಗದೇ ಇರೋರು, ಈ 2 ಬಣಗಳ ರೀತಿ ಸೃಷ್ಟಿಯಾಗಿದೆ. ಸೊ ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮ್ ಅನ್ನೋದಕ್ಕಿಂತ ಚೆನ್ನಾಗಿ ಸ್ಕೋರ್ ಮಾಡಿ ಅವರು ಪ್ರಶ್ನೆಯನ್ನು ಚೆನ್ನಾಗಿ ಎದುರಿಸಿ, ಇಲ್ಲ ಏನೋ ಒಂದು ಮೈನರ್ ಮಿಸ್ಟೇಕ್ ಆಗಿದೆ ಬಿಡಿ, ಯಾಕೆ ಎಕ್ಸಾಮ್ ಮಾಡ್ತೀರಾ, ಗ್ರೇಸ್ ಕೊಡಿಸಿ ಅಥವಾ ಗ್ರೇಸ್ ಮಾರ್ಕ್ಸ್ಗೆ ರಿಕ್ವೆಸ್ಟ್ ಮಾಡಿ ಅಂತ ಕೂಡ ಅವರು ವಿಡಿಯೋಲಿ ಹೇಳಿದ್ದಾರೆ. ಸೊ KPSC ಅವರು ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಈ ಹಿಂದೆ ಮಾಡಿದಂಥದ್ದು ನಿಮ್ಗೆ ಗೊತ್ತಿದೆ. ಕಮಿಟಿ ಮಾಡಿದ್ರು, ಬಟ್ ಎಷ್ಟು ಕ್ವಶನ್ ರಾಂಗ್ ಇದೆ ಏನು ಅನ್ನೋದು ಅವ್ರು ಹೇಳಿದರು. ಇಲ್ಲಿ ಯಾರ್ಯಾರ ನಡುವೆ ವೈಷಮ್ಯವನ್ನು ಅಥವಾ ಇನ್ನೊಬ್ರಿಗೆ ಬೈಯೋದನ್ನು ಅಥವಾ ವಿದ್ಯಾರ್ಥಿ ಸಂಘಟನೆ ಅವರು ರಾಜಕೀಯ ಉದ್ದೇಶ ಅದೆಲ್ಲ ಬಿಟ್ಟಾಕಿ, ಈವನ್ ಕಾಂತ್ ಕುಮಾರ್ ಸರ್ಗೂ ಕೂಡ ಯಾವುದೇ ವೈಯಕ್ತಿಕ ಲಾಭ ಇಲ್ಲ. ಅವ್ರ ರಾಜಕೀಯ ಉದ್ದೇಶ ಅದು. ಎಷ್ಟೋ ಜನ ಹೋರಾಟಗಾರರು ಈ ಹಿಂದೆ ರೈತ ಪರ ಹೋರಾಟಗಳನ್ನ ಮಾಡಿಕೊಂಡು, ವಿದ್ಯಾರ್ಥಿಗಳ ಪರ ಹೋರಾಟ ಮಾಡಿಕೊಂಡು ರಾಜಕೀಯಕ್ಕೆ ಹೋಗಿದ್ದಾರೆ. ಹಾಗಂತ ರಾಜಕೀಯಕ್ಕೆ ಹೋದ ತಕ್ಷಣ ಅವರೆಲ್ಲ ಕೆಟ್ಟವರು, ಆ ಉದ್ದೇಶ ಇದೆ ಅನ್ನೋದಲ್ಲ. ಬಿಕಾಸ್ ಅವರ ಒಂದು ಬದಲಾವಣೆ ಮಾಡ್ತಕ್ಕಂಥ ಮನಸ್ಥಿತಿ ಅವರಲ್ಲಿ ಏನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿರ್ಬೋದು ಅಷ್ಟೇ. ಅದು ಆ ಒಂದು ಉದ್ದೇಶಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತಾ ಇರೋದು, ಎಲ್ಲ ಅಭ್ಯರ್ಥಿಗಳು ಕೂಡ ಅವ್ರ ಪರವಾಗಿರೋದು. ಆ್ಯಂಡ್ ನಮ್ಮ ನಡುವೆ ವೈಯಕ್ತಿಕವಾದ ನಿಂದನೆಗಳು, ನಮ್ಮಲ್ಲೇ ದ್ವೇಷ ಭಾವನೆಗಳು ಬೇಡ. ಬಿಕಾಸ್ ಎಲ್ಲರ ಗುರಿ ಅಲ್ಟಿಮೇಟ್ಲಿ ಒಂದೇ, KPSCಲಿ ಒಂದಿಷ್ಟು ಬದಲಾವಣೆಗಳಾಗಬೇಕು, ಪ್ರತಿ ವರ್ಷ ನೋಟಿಫಿಕೇಷನ್ ಆಗಬೇಕು, ಎಲ್ಲರೂ ಕೂಡ ಪ್ರತಿ ವರ್ಷ ಎಕ್ಸಾಮ್ ಬರೆಯೋಂಗೆ ಆಗಬೇಕು, ಯಾವುದೇ ಕರಪ್ಷನ್ ಇರಬಾರ್ದು, ವೇಗವಾಗಿ ಫಲಿತಾಂಶಗಳು ಬರಬೇಕು, ಈ ಉದ್ದೇಶ ಎಲ್ಲರಲ್ಲಿದೆ. ಸೊ ಅದಕ್ಕಾಗಿ ಕೂಡ ಹೋರಾಡೋಣ. ಈ ಥರ ವಿಚಾರ ಇದ್ದಾಗ ಎಲ್ಲರೂ ಕೂಡ ಒಂದು ಯೂನಿಟಿಯಿಂದ ಕೂತ್ಕೊಂಡು, ಸೊ ಇಲ್ಲ ಈ ರೀತಿ ಮಾಡ್ಬೋದು,
ಬೇಡ, ಈ ಒಂದು ಬೇರೆ ಬೇರೆ ಆಲ್ಟರ್ನೇಟಿವ್ ವೇಸ್ಗಳು ಇವೆ ಅನ್ನೋದನ್ನು ನಿಮ್ಮಲ್ಲೇನಾದರೂ ಆ ರೀತಿ ಉಪಾಯಗಳಿದ್ದರೆ ಅದನ್ನು ಮನದಟ್ಟು ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಗ್ರೂಪ್ಗಳು ಮಾಡಿಕೊಂಡು ಆ ಗ್ರೂಪಲ್ಲಿ ಅಸಂಬದ್ಧವಾಗಿ ಮಾತಾಡೋದು. ನಾನು ಕೂಡ ನಿನ್ನೆ ಕೆಲವೊಂದಿಷ್ಟು ಮಾತುಗಳನ್ನ ನೋಡಿದೆ. ಹೌದು, ನೀವೇ ಹೇಳಿದಿರಿ ಕೆಲವರು ಅದರಲ್ಲಿ ಅನ್ಎಜುಕೇಟೆಡು ಹಂಗೆ ಹಿಂಗೆ. ಬಟ್ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ನೋವಾಗುತ್ತೆ ಆ ರೀತಿ ಮಾತಾಡಿದಾಗ. ಆ್ಯಂಡ್ ನೀವು ವಿಡಿಯೋ ಮಾಡಿ ನಿಮ್ಮ ನೋವನ್ನು ವ್ಯಕ್ತಪಡಿಸೋದು ಕೂಡ ಅದು ನಿಮ್ಮ ಹಕ್ಕು, ಅದನ್ನು ಕೂಡ ನಾವು ಕೇಳೋಕ್ಕಾಗಲ್ಲ. ಹಾಗೆ ನಾನು ನನ್ನ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ಹಾಕೋದು ಕೂಡ ಅದು ನನ್ನ ರೈಟು, ಅದನ್ನು ಕೂಡ ನೀವು ಕೇಳೋ ಹಾಗಿಲ್ಲ ಅನ್ನೋದಕ್ಕಿಂತ ತಪ್ಪಾದಾಗ ನಾನೇ ಕ್ಷಮೆ ಕೇಳಿರ್ತೀನಿ. ಇವನ್ ನಾನೇ ಹೇಳಿರ್ತೀನಿ ಕೂಡ ಅದನ್ನು. ಆ್ಯಂಡ್ ಅದರ ಜೊತೆ BNS ಆ್ಯಕ್ಟ್ ಅಡಿ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ, ಕಂಪ್ಲೇಂಟ್ ಮಾಡಿಸಿ ಕೇಸ್ ಮಾಡಿಸಿ. ಬೇಕಾದ್ರೆ ನೀವು ಪಬ್ಲಿಕ್ಕಲ್ಲಿ ನನ್ನ ಹ್ಯಾಂಗ್ ಮಾಡಿ, ಆಯಿತಾ, ಪಬ್ಲಿಕ್ಕಲ್ಲೇ ಹ್ಯಾಂಗ್ ಮಾಡಿ. ನನ್ನ ತಪ್ಪಿದ್ರೆ ನಾನೇ ಬಂದು ಶರಣಾಗ್ತೀನಿ. ಬಿಕಾಸ್ ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವನಿರ್ಬೋದು. ತಪ್ಪಿದ್ದಾಗ ಒಂದು ಮಾತನ್ನು ತಿಳಿಸಿ ಹೇಳುವಂಥದ್ದು, ನಾನು ಕೂಡ ಅದನ್ನು ಗೌರವಿಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ನಾನು ಶ್ರೇಷ್ಠ, ನಾನು ಎಲ್ಲವನ್ನ ಗೊತ್ತಿರೋನು ಅನ್ನೋದು ಯಾವತ್ತೂ ನನ್ನಲ್ಲೂ ಕೂಡ ಇಲ್ಲ. ನಾನು ಬೇರೆಯವರಲ್ಲೂ ಕೂಡ ಅದನ್ನು ಕೇಳ್ಕೊಡಲ್ಲ. ಈಗ ಕೆಲವರು ಅನ್ಬೋದು, ಈ ಎಲ್ಲ ಮಾತುಗಳಿಂದ ನನಗೆ ಮನಸ್ಸಿಗೆ ವೈಯಕ್ತಿಕವಾಗಿ ನೋವಾಗಿರೋದಕ್ಕೆ ನಾನು ಈ ರೀತಿಯಾಗಿ ಹೇಳ್ತಾ ಇರೋದು. ನನಗೆ ಈ ಒಂದು ಪರೀಕ್ಷಾ ವಿಚಾರದಲ್ಲಿ ಯಾರಿಗೋ ಒಬ್ರಿಗೆ ಮೋಸ ಆಗಲಿ, ಇನ್ಯಾರಿಗೋ ಇದಾಗಲಿ ಅನ್ನೋದಿಲ್ಲ. KPSCಯಿಂದ ಆಗ್ತಾ ಇರೋಂಥ ತಪ್ಪಿನಿಂದಾಗಿ ಮಾತ್ರ ಈ ರೀತಿ ಆಗ್ತಾ ಇರೋದು. ನಮ್ಮ ನಡುವೆ ವೈಯಕ್ತಿಕವಾದ ವಿಚಾರಗಳು ಏನೂ ಇಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ದಯವಿಟ್ಟು ಕಾಂತಕುಮಾರ್ ಅವ್ರ ಬಗ್ಗೆ ಕೂಡ ಅಷ್ಟೇ. ಬಿಕಾಸ್ ಅವರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. 100 ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಬಾರಿ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡಿಸಿದ್ದಾರೆ. ವಿದ್ಯಾರ್ಥಿ ಪರವಾಗಿ ನಿಂತಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರು ವಿದ್ಯಾರ್ಥಿಗಳ ಹಿತಾಸಕ್ತಿಯಾಗಿ ಇದ್ದಾರೆ. ಹಾಗಂತ ನೇರವಾಗಿ ಅವ್ರ ಬಗ್ಗೆ ವೈಯಕ್ತಿಕ ತೇಜೋವಧೆ ಮಾಡೋದು ಅದೆಲ್ಲ ಸರಿಯಲ್ಲ. ಕಾರಣ ಅವ್ರಿಗೂ ಕೂಡ ವೈಯಕ್ತಿಕ ಬದುಕಿನಲ್ಲಿ ಹಲವಾರು ಸವಾಲುಗಳು, ನೋವುಗಳಿವೆ. ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಎಷ್ಟೋ ಬಾರಿ ವಿದ್ಯಾರ್ಥಿಗಳೊಂದಿಗೆ ಒಂದಿಷ್ಟು ಡಿಪಾರ್ಟ್ಮೆಂಟ್ಗಳು ಹೋಗಿ ರಿಸಲ್ಟ್ ಬಗ್ಗೆ ಎಲ್ಲವೂ ಕೂಡ ಒಂದು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಕೊಡ್ತಾರೆ. ಸೊ ಇರಲಿ, ಎಲ್ಲರೂ ಬೇಕು. ಇಲ್ಲಿ ಸಮಾಜ ಅಂದಮೇಲೆ ಎಲ್ಲ ರೀತಿಯಾದಂಥ ಜನರಿಂದಲೇ ಸಮಾಜ ನಿರ್ಮಾಣವಾಗಿದೆ. ಸೊ ಯಾರು ಇಲ್ಲಿ ಇಲ್ಲ, ನಾವು ಒಬ್ಬರನ್ನ ತಿರಸ್ಕಾರ ಮಾಡ್ತೀವಿ ಅನ್ನೋದು ಬೇಡ. ತಪ್ಪುಗಳು ಎಲ್ಲವೂ ಸಂಬಂಧಗಳು ಕೆಲವೊಂದು ಟೈಮಲ್ಲಿ ಆಗಿರುತ್ತೆ, ಅದನ್ನ ತಿದ್ದುಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು ಒಂದು ಏನು ಅಂತಂದರೆ, ಈ ಓಪನ್ ಪ್ಲ್ಯಾಟ್ಫಾರ್ಮ್ ಇದೆ ಯೂಟ್ಯೂಬಲ್ಲಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಕಾಂಪಿಟೇಟಿವ್ ಈ ಒಂದು ಸ್ಪರ್ಧಾತ್ಮಕ ಫೀಲ್ಡಲ್ಲಿ ಕ್ಲಾಸ್ ಮಾಡೋರು ಇದ್ದಾರೆ, ಎಲ್ಲ ರೀತಿಯಾದಂಥವ್ರು ಇದ್ದಾರೆ. ಸೊ ಈಗ ನಾವು ಅವ್ರಿಗೆ ಬೇಕಾಗಿರೋ ವಿಚಾರ ಹೇಳಿಲ್ಲ ಅಂದ ತಕ್ಷಣ ನಾವು ನೇರವಾಗಿ ಅವರಿಗೆ ಕೆಟ್ಟವರು ಅನ್ನೋ ಮನಸ್ಥಿತಿ ಬರ್ಬೋದು. ಹಾಗಂದ ಮಾತ್ರಕ್ಕೆ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ನಮಗೂ ಕೂಡ ಹಲವಾರು ನೋವುಗಳಿರುತ್ತೆ. ಸೊ ಏನು ಮತ್ತೊಮ್ಮೆ ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಬಟ್ ಈ ವಿಚಾರದ ಬಗ್ಗೆ ದಯವಿಟ್ಟು ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ಅಪಾಲಜಿ ಮಾಡ್ತೀನಿ. ಬಟ್ ಈ ಒಂದು ಪರೀಕ್ಷೆ ವಿಚಾರದಲ್ಲಿ ಆಗಿರುವಂಥ ಎಡವಟ್ಟುಗಳಿಗೆ ಮಾತ್ರ ನಮ್ಮಲ್ಲಿ ಯಾವುದೇ ಕ್ಷಮೆ ಇಲ್ಲ, ಖಂಡಿತವಾಗಿ. ಅಗೇನ್ ಆ್ಯಂಡ್ ಅಗೇನ್ ಇದೇ ರೀತಿ ತಪ್ಪಾಗ್ತಾ ಹೋದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರಿಸ್ಥಿತಿ, ನಾವು ಇವತ್ತಿಗೂ ಹೇಳ್ತೀನಲ್ಲ, ನಮ್ಮ ರಾಯಚೂರು, ಯಾದಗಿರಿ, ಗುಲ್ಬರ್ಗ ಜಿಲ್ಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ ಅಭ್ಯರ್ಥಿಗಳ ಪಾಡನ್ನು ಹೇಳ್ತಿರೋದು. ಕೇವಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅವ್ರ ಬದುಕು ಸೀಮಿತ ಆಗಿಬಿಟ್ಟಿದೆ. ಕಾರಣ ಇಷ್ಟೇ, ಅಲ್ಲಿ ಒಳ್ಳೊಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಲ್ಲ, ಓದೋದಕ್ಕೆ ವ್ಯವಸ್ಥೆಗಳಿಲ್ಲ. ಗ್ರಾಮೀಣ ಭಾಗದಲ್ಲಿ ಅದೆಷ್ಟೋ ಇನ್ನೂ ಶಾಲೆ ಕಾಲೇಜುಗಳಿಗೆ ಶಿಕ್ಷಕರೇ ಇಲ್ಲ. ಎಷ್ಟೋ ಕಷ್ಟ ನೋವುಗಳ ನಡುವೆ ಅವರೆಲ್ಲ ಓದ್ತಾ ಇರ್ತಾರೆ. ಸೊ ಅಂಥವರು ಕೂಡ ಇಂತಹ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಅವರಿಗೆ ಈ ರೀತಿಯಾದಂಥ ಮಿಸ್ಟೇಕ್ಸ್ಗಳಾದಾಗ ಅದೇ ದೊಡ್ಡದಾಗುತ್ತೆ. ಕೇವಲ 1 ಅಂಕದಿಂದ ಕೂಡ ಅವ್ರು ಲಿಸ್ಟಿಂದ ಹೊರಗೆ ಹೋಗಬಹುದು. ಹೌದು, ನಾನು ವೈಯಕ್ತಿಕವಾಗಿ ಕೆಲವರು ಅಂದರು ನೀನೇನು ದೊಡ್ಡ ಸಾಧನೆ. ಓಕೆ, ನಾನು ಸಾಧನೆ ಮಾಡಿಲ್ಲ ನಿಜ. ಹಾಗಂತ ನಮ್ಮ ಜನರ ಪರವಾಗಿ ನಾವು ಕಾಳಜಿಯನ್ನು ತೋರಿಸ್ದೆ ಹೋದರೆ ಹೇಗೆ? ಸೊ ಈ ಒಂದು ಒಳ್ಳೆಯ ಉದ್ದೇಶದಿಂದ ಅಷ್ಟೇ ನನ್ನ ಕೆಲವೊಂದಿಷ್ಟು ಮಾತುಗಳು. ಆ್ಯಂಡ್ ಇನ್ನೂ ಕೂಡ ಯಾರಿಗಾದರೂ ನನ್ನ ಮಾತಿಂದ ನೋವಿದ್ದರೆ ದಯವಿಟ್ಟು ಅಪಾಲಜಿ ಮಾಡ್ತೀನಿ, ಕ್ಷಮಿಸಿ. ಆ್ಯಂಡ್ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.